ಹೇಳ್ತಾ, ಇನ್ನು ವೀಕ್ಷಕರೇ, ಇದೇ ಬರುವ ಭಾನುವಾರ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ. ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಬರುವ ಭಾನುವಾರ ಅಂದರೆ 21ನೇ ತಾರೀಕು. ಕಾರ್ಯಕ್ರಮ ಸುಮಾರು 10:30 ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಗುರುಜರು ಆಗಮಿಸ್ತಾ ಇದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಭವನ, ಸುಭಾಷ್ ನಗರ, ಮಂಡ್ಯ ಜಿಲ್ಲೆಗೆ. 21ನೇ ತಾರೀಕು ಭಾನುವಾರ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ, ಅಲ್ಲದೆ ಇದರ ಜೊತೆಗೆ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಕೂಡ ನಡೀತಾ ಇದೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ನೆರವೇರಿಸಲಾಗ್ತಾ ಇರುವಂಥದ್ದು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮ. ಮಂಡ್ಯ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ, ಸುಭಾಷ್ ನಗರ. ಕಾರ್ಯಕ್ರಮ ಬೆಳಿಗ್ಗೆ ಸುಮಾರು 10:30 ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಗುರುಜರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು, ಗುರುಜಿಯವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು. ಹಾಗಾಗಿ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈಗ ಉಡುಪಿಯ ಶ್ರೀಕೃಷ್ಣನ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಜಗತ್ತಿಗೆ ಗುರುವಾಗಿ ದಾರಿ ತೋರುತ್ತಿರತಕ್ಕಂತಹ ಕೃಷ್ಣನ ಆಸ್ಥಾನ ಉಡುಪಿ ಕ್ಷೇತ್ರ. ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಕೃಷ್ಣ ಒಮ್ಮೆ ಕೊಳಲನ್ನು ಓದಿದ್ರೆ ಎಲ್ಲಾ ಗೋವುಗಳು ಸಹಿತ ಬಂದು ಮುಂದೆ ನಿಲ್ತಿತ್ತಂತೆ. ಅಂದರೆ ಈ ಒಂದು ಕೊಳಲಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಆ ಕೊಳಲಿನ ನಾದವನ್ನು ಕೇಳಿ ಎಲ್ಲಾ ಗೋವುಗಳು ಸಹಿತ ಆಗಮಿಸುತ್ತಿದ್ದಂತೆ. ಅದಕ್ಕಾಗಿ ಗೋಪಾಲಕನಾದ ಶ್ರೀಕೃಷ್ಣ ಪರಮಾತ್ಮ ಅಂತಹ ಕೃಷ್ಣನ ಆಸ್ಥಾನ. ಬನ್ನಿ ದರ್ಶನ ಮಾಡೋಣ. ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗಜಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿ ಪಾದಗಳನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ ನಂತರ ಗಜಲಕ್ಷ್ಮಿ ಅನುಷ್ಠಾನವನ್ನು ಶ್ರೀಗಳ ಸಾನ್ನಿಧ್ಯದಲ್ಲೇ ನಡೆಸೋಣ. ಭಗವಂತ